ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಸ್ಟಾಕ್ಸ್ ಕನ್ನಡ. ಬನ್ನಿ ಈ ವಾರದ ಪ್ಯಾಟರ್ನ್ ಬ್ರೇಕ್ಔಟ್ ಸ್ಟಾಕ್ಗಳನ್ನು ನೋಡೋಣ. ಬನ್ನಿ, ಒನ್ಲಿ ಟೆಕ್ನಿಕಲ್ ಅನಲೈಸಿಸ್ ಇರುತ್ತೆ ಈ ವಿಡಿಯೋದಲ್ಲಿ. ಇದು ವಾರದ ಕೇವಲ 4 ರಿಂದ 6 ಬ್ರೇಕ್ಔಟ್ ಆಗಿರ್ತಕ್ಕಂಥ ಮಲ್ಟಿ ಇಯರ್ ಬ್ರೇಕ್ಔಟ್ ಅಥವಾ ಮಲ್ಟಿ ಮಂತ್ಸ್, ಮಲ್ಟಿ ವೀಕ್ಸ್ ಈ ಥರ ಬ್ರೇಕ್ಔಟ್ ಇರ್ತಕ್ಕಂಥ ಸ್ಟಾಕ್ಗಳ ಮಾಹಿತಿ ಇರುತ್ತೆ. ಅವುಗಳನ್ನು ನಾನು ಚಾರ್ಟ್ ಪ್ಯಾಟರ್ನ್ ಮುಖಾಂತರ ಯಾವ ಥರ ಬ್ರೇಕ್ಔಟ್ ಆಗಿದೆ ಅನ್ನೋದನ್ನು ಮಾತ್ರ ತಿಳಿಸ್ಕೊಡ್ತೇನೆ. ಇವುಗಳನ್ನು ನೀವು ಶಾರ್ಟ್ ಟರ್ಮ್ ಆಗಿರ್ಬೋದು ಅಥವಾ ಲಾಂಗ್ ಟರ್ಮ್ ಆಗಿರ್ಬೋದು, ಎರಡು ಪರ್ಸ್ಪೆಕ್ಟಿವಲ್ಲಿ ಥಿಂಕ್ ಮಾಡ್ಬೋದು. ಇದು ಕೇವಲ ಎಜುಕೇಷನಲ್ ಪರ್ಪೋಸ್ ವಿಡಿಯೋ ಅಂತ ಮಾತ್ರ ಕನ್ಸಿಡರ್ ಮಾಡಿ. ಇದನ್ನು ಬೈ ರಿಕಮೆಂಡೇಷನ್ ಅಥವಾ ಒಂದು ಸೆಲ್ ರಿಕಮೆಂಡೇಷನ್ ಅಥವಾ ಇನ್ವೆಸ್ಟ್ಮೆಂಟ್ ಪರ್ಪೋಸ್ ಅಂತ ಕನ್ಸಿಡರ್ ಮಾಡಲಿಕ್ಕೆ ಹೋಗಬೇಡಿ. ನಾನು ಸೆಬಿ ರಿಜಿಸ್ಟರ್ಡ್ ಅಡ್ವೈಸರ್ ಇಲ್ಲದೆ ಇರೋ ಕಾರಣ ಕೇವಲ ಒಂದು ಎಜುಕೇಷನಲ್ ಪರ್ಪೋಸ್ ಅಂತ ಕನ್ಸಿಡರ್ ಮಾಡಿ. ಮಿಕ್ಕಿದ್ದನ್ನು ನೀವು ಕೂಡ ಸ್ಟಡಿ ಮಾಡಿ ಮತ್ತು ಇನ್ವೆಸ್ಟ್ಮೆಂಟ್ ಮಾಡೋದಕ್ಕಿಂತ ಮುಂಚೆ ನಿಮ್ಮ ಫಿನಾನ್ಷಿಯಲ್ ಅಡ್ವೈಸರ್ ಸಲಹೆ ಕೇಳಿಬಿಟ್ಟು ಮುಂದುವರಿಯಬಹುದು. ಇದು ನನ್ನ ಸ್ಟ್ಯಾಂಡರ್ಡ್ ಡಿಸ್ಕ್ಲೇಮರ್ ಅಂತ ಕನ್ಸಿಡರ್ ಮಾಡಿ. ಮೊದಲನೇ ಸ್ಟಾಕ್ ಬಂದ್ಬಿಟ್ಟು ಕ್ವೆಸ್ ಕಾರ್ಪ್ ಲಿಮಿಟೆಡ್. 864 ಇದೆ ಇವತ್ತಿನ ಬೆಲೆ. ಕ್ವೆಸ್ ಕಾರ್ಪ್ ನೋಡಿ, ಇದು ಮಂತ್ಲಿ ಚಾರ್ಟ್, ಇದು ಮಲ್ಟಿ ಇಯರ್ ಚಾರ್ಟ್ ಇದೆ. ಯು ಕ್ಯಾನ್ ಸಿ ಹಿಯರ್ 2019ರಲ್ಲಿ ನೋಡಿ 864 ಇತ್ತು ಬೆಲೆ. ಹಾಗೆ 2022ರಲ್ಲಿ 864 ಟಚ್ ಆಗಿತ್ತು. ಹಾಗೆ 2024 ಮತ್ತೆ ಅಗೇನ್ ಅದೇ ಒಂದು ಪ್ರೈಸಿಗೆ ಬಂದು ನಿಂತಿದೆ. ಇನ್ನೂ ಬ್ರೇಕ್ಔಟ್ ಆಗ್ಬೋದು, ಆಗದೇನೂ ಇರ್ಬೋದು. ಮೋಸ್ಟ್ ಪ್ರಾಬಬ್ಲಿ ಚಾರ್ಟ್ ಪ್ಯಾಟರ್ನ್ ನೋಡಿದರೆ ಬ್ರೇಕ್ಔಟ್ ಆಗೋ ಎಲ್ಲ ಚಾನ್ಸಸ್ ಕಾಣ್ತಾ ಇದೆ. ಫಸ್ಟ್ ಪ್ಯಾಟರ್ನ್ ಡಬ್ಲ್ಯೂ ಪ್ಯಾಟರ್ನ್ ಫಾರ್ಮ್ ಆಗಿದೆ, ಫಂಟಾಸ್ಟಿಕ್ ಡಬ್ಲ್ಯೂ ಪ್ಯಾಟರ್ನ್ ಫಾರ್ಮ್ ಆಗಿದೆ. ಯೂಶ್ವಲಿ ಈ ಥರ ಪ್ಯಾಟರ್ನ್ ಫಾರ್ಮ್ ಆದಾಗ ಅಪ್ಸೈಡ್ ಬ್ರೇಕ್ಔಟ್ ಆಗೋ ಚಾನ್ಸಸ್ ಜಾಸ್ತಿನೇ ಇರುತ್ತೆ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ಇನ್ನೊಂದು ಪ್ಯಾಟರ್ನ್ ಯಾವುದಂದ್ರೆ ನೋಡಿ, ನೆಕ್ಸ್ಟ್ ಇನ್ನೊಂದು ಪ್ಯಾಟರ್ನು ಇಲ್ಲಿ ಫಂಟಾಸ್ಟಿಕ್ ಕಪ್ ಪ್ಯಾಟರ್ನ್ ಫಾರ್ಮ್ ಆಗಿದೆ. ಸಿ ಹಿಯರ್, ಬ್ಯೂಟಿಫುಲ್ ಕಪ್ ಪ್ಯಾಟರ್ನ್. ನಂದು ಒನ್ ಆಫ್ ದ ಸೆಕೆಂಡ್ ಫೇವ್ರೇಟ್ ಪ್ಯಾಟರ್ನ್ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ನನ್ನ ಫಸ್ಟ್ ಫೇವ್ರೇಟು ಡಬ್ಲ್ಯೂ ಪ್ಯಾಟರ್ನ್, ನೆಕ್ಸ್ಟು ಕಪ್ ಪ್ಯಾಟರ್ನ್. ನೋಡಿ, ಇಲ್ಲಿ ಕೂಡ ಕಪ್ ಪ್ಯಾಟರ್ನ್ ಏನಾದರೂ ಬ್ರೇಕ್ಔಟ್ ಆಯ್ತಂದರೆ ನೆಕ್ಸ್ಟ್ ಟಾರ್ಗೆಟ್ ಇಲ್ಲಿಗೆ ಬರುತ್ತೆ. ಇದು ಎಷ್ಟಿದೆ? 1200. ಸೊ ಇದು ಮಂತ್ಲಿ ಚಾರ್ಟ್ ಆಗೋದ್ರಿಂದ ಶಾರ್ಟ್ ಟರ್ಮ್ ಒಂದು 3 ರಿಂದ 6 ತಿಂಗಳನ್ನ ಆಗ್ಬೋದು, 1 ವರ್ಷನ ಆಗ್ಬೋದು. ಬ್ರೇಕ್ಔಟ್ ಆಗೋ ಎಲ್ಲ ಚಾನ್ಸಸ್ ಇದೆ, ಇದನ್ನು ಕನ್ಸಿಡರ್ ಮಾಡ್ಬೋದು. ಇನ್ನೊಂದು ಹಾಗೆ ನೋಡಿ, RSI ಕೂಡ ಸಪೋರ್ಟ್ ಮಾಡ್ತಾ ಇದೆ. 72 ಇದೆ ಆನ್ ಮಂತ್ಲಿ. RSI 72 ಇದೆ ಅಂದರೆ RSI ಕೂಡ ಸಪೋರ್ಟಿವ್ ಆಗಿದೆ. ಬ್ರೇಕ್ಔಟ್ ಆಗೋ ಚಾನ್ಸ್ ಇದೆ. ಇದನ್ನ ವಾಚ್ ಲಿಸ್ಟ್ನಲ್ಲಿ ಇಟ್ಕೊಂಡಿರಿ. 864 ಇದೆ. ಬ್ರೇಕ್ಔಟ್ ಆಯ್ತಂದರೆ ಮುಂದಿನ ಒಂದು ತಿಂಗಳುಗಳಲ್ಲಿ 1000 ಫಸ್ಟ್ ಟಾರ್ಗೆಟು, ನಂತರ 1200 ರೀಚ್ ಆಗೋ ಎಲ್ಲ ಪಾಸಿಬಿಲಿಟೀಸ್ ಇದೆ. ಇದು ಪ್ರೆಡಿಕ್ಷನ್ ಮಾತ್ರ, ಕಂಪಲ್ಸರಿ ಆ ಥರ ರೀಚ್ ಆಗಲೇಬೇಕು ಟಾರ್ಗೆಟ್ ಅಂತ ಏನಿರಲ್ಲ. ಯಾಕಂದರೆ ದಿಸ್ ಈಸ್ ದ ಸ್ಟಾಕ್ ಮಾರ್ಕೆಟ್. ಫೈನಲಿ ಮಾರ್ಕೆಟ್ ಈಸ್ ದ ಬಾಸ್. ಸೊ ನೆಕ್ಸ್ಟ್ ಸ್ಟಾಕ್ ಬಂದ್ಬಿಟ್ಟು ಕೆಪಾಸಿಟ್ ಇನ್ಫ್ರಾ ಪ್ರಾಜೆಕ್ಟ್ ಲಿಮಿಟೆಡ್. ಇವತ್ತಿನ ಬೆಲೆ 399 ಇದೆ. ನೋಡಿ, ಕೆಪಾಸಿಟಿ ಇನ್ಫ್ರಾ ಪ್ರಾಜೆಕ್ಟ್ ಇದು ಕೂಡ ಮಂತ್ಲಿ ಚಾರ್ಟು. ಎಷ್ಟು ಬ್ಯೂಟಿಫುಲ್ ನೋಡಿ, ಇಲ್ಲಿ 400 ಇತ್ತು ಯಾವಾಗ 2018ರಲ್ಲಿ. ಹಾಗೆ ಇವಾಗ ಮತ್ತೆ 2024ರಲ್ಲಿ 399ರಲ್ಲಿದೆ. ಪ್ಯಾಟರ್ನ್ ಫಂಟಾಸ್ಟಿಕ್ ಪ್ಯಾಟರ್ನ್ ಇದೆ. ಒಂದು ಪ್ಯಾಟರ್ನ್, ನೆಕ್ಸ್ಟ್ ಪ್ಯಾಟರ್ನು ಕೂಡ ನಮಗೆ ಸಪೋರ್ಟಿವ್ ಆಗಿರುತ್ತೆ ಅನ್ಕೊತೀನಿ. ನೋಡಿ, ಸಿ ಹಿಯರ್, ಯು ಕ್ಯಾನ್ ಸಿ ಹಿಯರ್ ಎಷ್ಟು ಬ್ಯೂಟಿಫುಲ್ ಪ್ಯಾಟರ್ನ್ ಫಾರ್ಮ್ ಆಗಿರುತ್ತೆ ಅಂದರೆ ನೋಡಿ, ದ ಬೆಸ್ಟ್ ಒಂದು ಕಪ್ ಪ್ಯಾಟರ್ನ್ ಇದು ಇನ್ ಕೆಪಾಸಿಟ್ ಮಲ್ಟಿ ಇಯರ್. ಆಲ್ಮೋಸ್ಟ್ ಆಲ್ 2018 ನೋಡಿ ಆಗಸ್ಟ್ 1ರಲ್ಲಿದೆ. 6 ವರ್ಷದ ಒಂದು ಬ್ರೇಕ್ಔಟ್ ಆಗ್ತಾ ಇದೆ. 6 ಇಯರ್, 6 ವರ್ಷದ ನಂತರ ಬ್ರೇಕ್ಔಟ್ ಆಗಲಿಕ್ಕೆ ಬಂದು ನಿಂತಿದೆ. ಇದನ್ನು ವಾಚ್ ಲಿಸ್ಟ್ನಲ್ಲಿ ಇಟ್ಕೊಂಡಿರಿ. RSI ನೋಡಿ, RSI ಕೂಡ ಸಪೋರ್ಟ್ ಮಾಡ್ತಾ ಇದೆ. 82 ಇದೆ RSI. ಸಿ ಇಯರ್ 82 ಇದೆ RSI. ಇಲ್ಲಿ ಕಾಣುತ್ತೆ ನಿಮಗೆ RSI 82 ಇದೆ, ಅದು ಕೂಡ ಸಪೋರ್ಟ್ ಮಾಡ್ತಾ ಇದೆ. ಎಬೋವ್ 60 ಇದ್ದರೆ ವೀಕ್ಲಿ ಆ್ಯಂಡ್ ಮಂತ್ಲಿ RSI ಅದು ಒಂದು ಸಪೋರ್ಟಿವ್ ಅಂತ ನಾನು ಕನ್ಸಿಡರ್ ಮಾಡ್ತೇನೆ ನನ್ನ ಒಂದು ಅನಲೈಸ್ ಪ್ರಕಾರ. ಪ್ಯಾಟರ್ನ್ ಫಂಟಾಸ್ಟಿಕ್ ಇದೆ. ಕಪ್ ಪ್ಯಾಟರ್ನ್ ಒನ್ ಆಫ್ ದ ಬೆಸ್ಟ್ ಬ್ರೇಕ್ಔಟ್ ಆಗಲಿಕ್ಕೆ ಬಂದು ನಿಂತಿದೆ.
ಇದನ್ನು ಕೂಡ ನಿಮ್ಮ ವಾಚ್ ಲಿಸ್ಟ್ನಲ್ಲಿ ಇಟ್ಕೊಂಡಿರ್ಬೋದು. ಕೆಪಾಸಿಟ್ ಒಂದು 400 ಬ್ರೇಕ್ಔಟ್ ಆಗಿಬಿಟ್ಟು ಒಂದು 4-5 ದಿನ ಸಸ್ಟೇನ್ ಆದರೆ ಕನ್ಸಿಡರ್ ಮಾಡ್ಬೋದು. ಯಾಕಂದರೆ 400 ಒಂದು ಸ್ಟಾಪ್ ಲಾಸ್ ಇಟ್ಬಿಟ್ಟು ಫಾರ್ ಶಾರ್ಟರ್ 3 ತಿಂಗಳು 6 ತಿಂಗಳು ಒಂದು ಟ್ರೈ ಮಾಡ್ಬೋದು. ಯಾವುದಕ್ಕೂ ರಿಸ್ಕಿ ಇರ್ತವೆ, ಸ್ಟಾಪ್ ಲಾಸ್ ಕೂಡ ಹಿಟ್ ಆಗ್ಬೋದು. ನನ್ನ ಈ ಒಂದು ಇನ್ವೆಸ್ಟ್ಮೆಂಟ್ ಮೇಲೆ ಕಂಡೀಷನ್ ಏನಂದರೆ ಯಾವುದಕ್ಕೂ 3% ಸ್ಟಾಪ್ ಲಾಸ್ ಕಂಪಲ್ಸರಿ ಇಡಲೇಬೇಕು. ಯಾಕಂದರೆ ಇವು ಮಲ್ಟಿ ಇಯರ್ ಬ್ರೇಕ್ಔಟ್ಸ್ ಆಗಿರೋದ್ರಿಂದ ಇನ್ವೆಸ್ಟ್ಮೆಂಟ್ ಪರ್ಪೋಸ್ ಆಗಿರೋದ್ರಿಂದ ಸಪೋಸ್ ನೀವು 400ರಲ್ಲಿ ಎಂಟ್ರಿ ಆದ್ರಿ 400ನಲ್ಲಿ, ಸಪೋಸ್ ಯಾವುದೋ ಬ್ಯಾಡ್ ನ್ಯೂಸ್ ಬಂತು, ಈ ಒಂದು ಸ್ಟಾಕ್ನಲ್ಲಿ ಕಂಪ್ನಿಯಲ್ಲಿ ಫಾಲ್ ಆಯಿತು 300ಕ್ಕೆ ಬಂದರೆ ಅದನ್ನು ಲಾಸು ಸ್ಪೇರ್ ಮಾಡೋರು ಯಾರು ಕಾರಣ? ಹೀಗಾಗಿ ಯಾವುದೇ ಕಾರಣಕ್ಕೂ ಎಂಟ್ರಿ ಆದ ನಂತರ ಆ ಎಂಟ್ರಿ ಪ್ರೈಸ್ನಿಂದ 3% ಸ್ಟಾಪ್ ಲಾಸ್ ಕೆಳಗಡೆ ಕಂಪಲ್ಸರಿ ಮೇಂಟೈನ್ ಮಾಡಬೇಕು. ಯಾಕಂದರೆ ಕ್ಯಾಪಿಟಲ್ ಉಳಿಯುತ್ತೆ ನೆಕ್ಸ್ಟ್ ಟ್ರೇಡರ್ಸ್ಗೆ, ನೆಕ್ಸ್ಟ್ ಇನ್ವೆಸ್ಟ್ಮೆಂಟ್ಗೋಸ್ಕರ. ಇಲ್ಲ ಅದು ನಮಗೆ ಪ್ರಾಫಿಟ್ ಕೊಡ್ತಾ ಹೋತಂದರೆ ನಮ್ಮ ಸ್ಟಾಪ್ ಲಾಸನ್ನು ಮೇಲ್ಗಡೆ ಟ್ರೇಲ್ ಮಾಡ್ತಾ ಹೋಗಬೇಕು. ನೆಕ್ಸ್ಟ್ ಸ್ಟಾಕ್ ಬಂದ್ಬಿಟ್ಟು HDFC ಬ್ಯಾಂಕ್ ಲಿಮಿಟೆಡ್. ಹೌದು, 1741 ಇದೆ ಇವತ್ತಿನ ಬೆಲೆ. ನೋಡಿ ಸ್ನೇಹಿತರೆ, HDFC ಬ್ಯಾಂಕ್ದು ವೀಕ್ಲಿ ಚಾರ್ಟ್ ಇದು. ಇದು ವೀಕ್ಲಿ ಚಾರ್ಟು. ವೀಕ್ಲಿ ಚಾರ್ಟ್ನಲ್ಲಿ ಮೊದಲು ಹೇಳ್ಬಿಡ್ತೀನಿ, RSI ಸಪೋರ್ಟ್ ಮಾಡ್ತಾ ಇದೆ ನೋಡಿ, 68 ಇದೆ. RSI ಈಸ್ 68. ನೋಡಿ 68 ಇದೆ RSI, ಅಂದರೆ ಅಬೌವ್ 60 ವೀಕ್ಲಿ ಒಂದು ಪಾಸಿಟಿವ್ ಅಂತ ಕನ್ಸಿಡರ್ ಮಾಡ್ತೀನಿ ನಾನು ಇನ್ವೆಸ್ಟ್ಮೆಂಟ್ ಪರ್ಪೋಸ್ಗೋಸ್ಕರ. ಒಂದು ಶಾರ್ಟ್ ಟರ್ಮ್ ಆಗಿರ್ಬೋದು, ಲಾಂಗ್ ಟರ್ಮ್ ಆಗಿದ್ದು. ವೀಕ್ಲಿ ಆಗಿರೋದ್ರಿಂದ ಸದ್ಯಕ್ಕೆ ಇದನ್ನು ಶಾರ್ಟ್ ಟರ್ಮ್ ಕನ್ಸಿಡರ್ ಮಾಡೋಣ. ಇವಾಗ 1741 ಇದೆ. ಇಲ್ಲಿ ನೋಡಿ 1 ಟಾಪ್, 2 ಟಾಪ್, 3 ಟಾಪ್, 4 ಟಾಪ್, 4ನೇ ಒಂದು ಇದಕ್ಕಿಂತ ಹಿಂದ್ಗಡೆ ಒಂದು ಟಾಪ್ ಆಗಿದೆ. ಓಕೆ, 5ನೇ ಟಾಪ್ ಕರೆಕ್ಟ್ ಎಕ್ಸಾಕ್ಟ್ಲಿ ಅದೇ ಪ್ರೈಸ್ ಹತ್ರ ಬಂದು ನಿಂತಿದೆ. ಇದರ ಒಂದು ಆಲ್ ಟೈಮ್ ಹೈ ಇದೆ 1793. ಅದನ್ನು ರೀಚ್ ಆಗೋ ಎಲ್ಲ ಚಾನ್ಸಸ್ ಇದೆ ಸದ್ಯದಲ್ಲಿಯೇ. 1800 ಫಸ್ಟ್ ಟಾರ್ಗೆಟ್. ಅದನ್ನೇನಾದರೂ ಸಸ್ಟೇನ್ ಆಯ್ತಂದರೆ ಬಿಗ್ ಟಾರ್ಗೆಟ್ ಇದರಲ್ಲಿ ಸಿಗುತ್ತೆ. ಮಂತ್ಲಿ ಚಾರ್ಟ್ ನೋಡೋಣ. ಎಸ್, ಮಂತ್ಲಿ ಚಾರ್ಟ್ ಓಕೆ ಬ್ರೌಸ್ ಆಗ್ತಾ ಇದೆ. ಯಾ ಎರಡು 2022ರಲ್ಲಿ ಒಂದು ಹೈ ರೀಚ್ ಆಗಿತ್ತು 2022. ಓಕೆ, ನಂತರ ನೋಡಿ ಇಲ್ಲೊಂದು ಟಾಪು, ಇಲ್ಲೊಂದು ಕಂಟಿನ್ಯೂ ಟಾಪ್ಸ್ ಆಗಿವೆ. ಸಿಕ್ಕಾಪಟ್ಟೆ ಒಂದು ಅಲ್ಲಿಂದ ರೆಸಿಸ್ಟೆನ್ಸ್ ಫೇಸ್ ಆಗಿ ಕೆಳಗಡೆ ಬರ್ತಾ ಇದೆ. ನೋಡಬೇಕು ಈ ಸಲ ಬ್ರೇಕ್ಔಟ್ ಆಗುತ್ತಾ ಇಲ್ವಾ. ನಂಗೆ ತಿಳಿದ ಮಟ್ಟಿಗೆ ಸ್ಟ್ರಾಂಗ್ ವಾಲ್ಯೂಮ್ಸು ಕೂಡ ಇದೆ, RSI ಕೂಡ ಸಪೋರ್ಟ್ ಮಾಡ್ತಾ ಇದೆ. ಹೀಗಾಗಿ ಬ್ರೇಕ್ಔಟ್ ಆಗೋ ಎಲ್ಲ ಚಾನ್ಸಸ್ ಇದೆ ಅಂತ ಹೇಳ್ಬೋದು. ಇದನ್ನು ಕನ್ಸಿಡರ್ ಮಾಡಬಹುದು. ಒಂದು ಫಂಟಾಸ್ಟಿಕ್ ಪ್ಯಾಟರ್ನ್ ಫಾರ್ಮ್ ಆಗಿದೆ. ಎಕ್ಸಾಕ್ಟ್ಲಿ ಆ ಸಪೋರ್ಟ್ ಲೈನ್ ಹತ್ರ ಬಂದು ನಿಂತಿದೆ. ಇದು ಬ್ರೇಕ್ಔಟ್ ಆಯ್ತಂದರೆ 1800, 1800, ನಂತರ ಇಟ್ ರ್ಯಾಲಿ ಟುವರ್ಡ್ಸ್ 1900 ಆ್ಯಂಡ್ 2000. ಈ ಥರ ಪ್ಲ್ಯಾನ್ ಮಾಡ್ಕೋಬೋದು. ಯಾವುದಕ್ಕೂ 3% ಸ್ಟಾಪ್ ಲಾಸನ್ನು ಮೇಂಟೈನ್ ಮಾಡಬೇಕಾಗುತ್ತೆ. ಈ ವಾರದ ನೆಕ್ಸ್ಟ್ ಆ್ಯಂಡ್ ಫೈನಲ್ ಸ್ಟಾಕ್ ಬಂದ್ಬಿಟ್ಟು ಸೆಂಚುರಿ ಪ್ಲೈಬೋರ್ಡ್ಸ್ ಇಂಡಿಯಾ ಲಿಮಿಟೆಡು. 895 ಇದೆ. ಇದು ವೀಕ್ಲಿ ಚಾರ್ಟ್. ಇದು ಸೆಂಚುರಿ ಪ್ಲೈದು ವೀಕ್ಲಿ ಚಾರ್ಟ್ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ನೋಡಿ, 2024 ಜನವರಿ ಒಂದು 890ರಲ್ಲಿತ್ತು. ಇವಾಗ ಅದನ್ನು ಕ್ರಾಸ್ ಆಗಿ ಸಸ್ಟೇನ್ ಆಗಿದೆ. ಇನ್ನೇನು 900 ದಾಟ್ತಂದರೆ ಅದನ್ನು ಕನ್ಸಿಡರ್ ಮಾಡ್ಬೋದು. RSI ವೀಕ್ಲಿಯಲ್ಲಿ ಚೆನ್ನಾಗಿದೆ, 76 ಇದೆ. RSI ಸಪೋರ್ಟ್ ಮಾಡ್ತಾ ಇದೆ. ನಮ್ಮ ಮಂತ್ಲಿ ಚಾರ್ಟ್ ಹೇಗಿದೆ, ಮಂತ್ಲಿ ಚಾರ್ಟ್ ನೋಡೋಣ. ಮಂತ್ಲಿ ಚಾರ್ಟು ವೀಕ್ಲಿ ಅಂತೂ ಚೆನ್ನಾಗಿದೆ. ನಮಗೆ ಮಂತ್ಲಿ ಚಾರ್ಟ್ ಒಂದು ನೋಡಿದರೆ ಅಟ್ಲೀಸ್ಟು ಎಸ್, ಮಂತ್ಲಿ ಚಾರ್ಟ್ನಲ್ಲಿ ಬ್ರೇಕ್ಔಟ್ ಸಿಕ್ಕಿದೆ ಆಲ್ರೆಡಿ. ಸಿ ಹಿಯರ್, ಮಂತ್ಲಿ ಚಾರ್ಟ್ನಲ್ಲಿ ಒಂದು ಬಾಕ್ಸ್ ಕ್ರಿಯೇಟ್ ಆಗಿತ್ತು ನೋಡಿ ಇಲ್ಲಿ ಎಕ್ಸಾಕ್ಟ್ಲಿ. ಏಕೆಂದರೆ ಮಂತ್ಲಿ ಚಾರ್ಟ್ ಆಗಿರೋದ್ರಿಂದ ಸುಮಾರು ಒಂದು ವರ್ಷದವರೆಗೆ ಈ ಬಾಕ್ಸ್ನಲ್ಲಿ ಟ್ರೇಡ್ ಆಗ್ತಾ ಇತ್ತು. ಅದನ್ನು ಫೈನಲಿ ಒಂದು ಹ್ಯೂಜ್ ಒಂದು RSI ಮತ್ತು ವಾಲ್ಯೂಮ್ನೊಂದಿಗೆ ಬ್ರೇಕ್ಔಟ್ ಆಗಿದೆ. ಅದರ ಮೇಲ್ಗಡೆ ಸಸ್ಟೇನ್ ಆಗಿದೆ. ಸೆಂಚುರಿ ಪ್ಲೈ 895 ಇದೆ. 900 ಕ್ರಾಸ್ ಆದ ತಕ್ಷಣ ನೀವು ಒಂದು ಸ್ಟ್ರಿಕ್ಟ್ ಸ್ಟಾಪ್ ಲಾಸನ್ನು ಮೇಂಟೈನ್ ಮಾಡಿ. ಅದು ಪಾಲಿಸಿ ಏನಂದರೆ ಈ ಥರ ಬ್ರೇಕ್ಔಟ್ಸ್ನಲ್ಲಿ 3% ಈಸ್ ಬೆಟರ್ ಸ್ಟಾಪ್ ಲಾಸ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. 3% ಸ್ಟಾಪ್ ಲಾಸನ್ನು ಇಟ್ಬಿಟ್ಟು ಫಾರ್ ಶಾರ್ಟ್ ಟರ್ಮ್ ಆ್ಯಂಡ್ ಲಾಂಗ್ ಟರ್ಮ್
ಕನ್ಸಿಡರ್ ಮಾಡ್ಬೋದು. ಹೇಗೆ ಅಪ್ ಮೂವ್ ಆಗ್ತಾ ಹೋಗುತ್ತೆ ಹಾಗೆ ನಮ್ಮ ಸ್ಟಾಪ್ ಲಾಸನ್ನು ಮೇಲ್ಗಡೆ ಟ್ರೇಲ್ ಮಾಡ್ತಾ ಹೋಗಬೇಕು, ಇದನ್ನು ಕೂಡ ನೆನ್ಪಿಟ್ಕೊಳ್ಳಿ. ಆದರೆ ಯಾವುದಕ್ಕೂ ಕೂಡ ಇದನ್ನು ಕೇವಲ ಒಂದು ಸ್ಟಡಿ ಪರ್ಪೋಸ್ ಅಂತ ಮಾತ್ರ ಕನ್ಸಿಡರ್ ಮಾಡಿ. ಸದ್ಯಕ್ಕೆ ಬ್ರೇಕ್ಔಟ್ ಆದರೆ ನೀವು ಕೂಡ ನಿಮ್ಮ ಆರ್ಥಿಕ ಸಲಹೆಗಾರರ ಸಲಹೆ ಕೇಳಿಬಿಟ್ಟು ಮುಂದುವರಿಬೋದು ಸ್ನೇಹಿತರೆ. ಐ ಹೋಪ್ ಈ ಒಂದು ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಇದ್ದರೆ ಮತ್ತೆ ತಡ ಬೇಗ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಡ್ರಾಪ್ ಮಾಡ್ತಾ ಡೋಂಟ್ ಫಾರ್ಗೆಟ್ ಇಟ್ ದ ಲೈಕ್ ಬಟನ್. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಆಲ್.